ಅವಹೇಳನ, ಬೆಂಕಿ, ಆಕ್ರೋಶ, ದಹನ. ಡಿಕೆಶಿ ವಿರುದ್ಧ ವಿಭಿನ್ನ ಹೋರಾಟ. ಆ ಒಂದೇ ಮಾತಿನಿಂದಲೇ ಡಿಕೆಗೆ ಸಂಕಷ್ಟ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸಂವಿಧಾನ ಸುಳಿಯಲ್ಲಿ ಡಿಕೆ. ಕಾಂಗ್ರೆಸ್ ನಾಯಕರನ್ನ ನಿದ್ದೆಯಿಂದ ಎಬ್ಬಿಸಿ ಮಾತನಾಡಿಸಿದ್ರು ಕೂಡ ಅವರು ಹೇಳುವಂತಹ ಉತ್ತರ, ನಾವು ಸಂವಿಧಾನದ ರಕ್ಷಕರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥವ್ರು ನಾವು, ಈ ದೇಶದ ಸಂವಿಧಾನವನ್ನು ರಕ್ಷಿಸುವಂಥವ್ರು ನಾವು ಅಂತ ಕಾಂಗ್ರೆಸ್ ನಾಯಕರನ್ನ ನಿದ್ದೆ ಮಾಡ್ತಾ ಇದ್ರು ಕೂಡ ಬಡಿದೆಬ್ಬಿಸಿ ಕೇಳಿದಾಗಲೂ ಕೂಡ ಅದನ್ನು ಹೇಳಬಲ್ಲರು. ಅಷ್ಟರ ಮಟ್ಟಿಗೆ ಸಂವಿಧಾನ ರಕ್ಷಣೆ ಅನ್ನುವಂಥ ತಮ್ಮ ಹೊಣೆಗಾರಿಕೆ, ತಮ್ಮ ಉತ್ತರದಾಯಿತ್ವ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಇಂತಹ ನಾಯಕರ ನಡುವೆ ಸಂವಿಧಾನದ ಬಗ್ಗೆ ಡಿಕೆ ಶಿವಕುಮಾರ್ ಆಡಿರುವಂತಹ ಮಾತುಗಳು ಈಗ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಬಿಜೆಪಿ ಊಹಿಸಿರದಂತಹ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು ನ್ಯೂಸ್ 18 ಇಂಡಿಯಾದ ಕಾರ್ಯಕ್ರಮದಲ್ಲಿ ಕುಳಿತು ಆ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತು. ಇದೇ ಕಾರಣಕ್ಕಾಗಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ನಾಯಕರುಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಾಗೂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಬಾಯಿ ಬಿಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಇದು ಸಂವಿಧಾನ ಬದಲಾವಣೆ ಅನ್ನುವಂತಹ ಪದ, ಚೇಂಜ್ ಅನ್ನುವಂತಹ ಪದ, ಸಂವಿಧಾನದಲ್ಲಿ ಬದಲಾವಣೆಗಳು ಆಗಿದ್ದಾವೆ, ಆಗ್ತವೆ ಅನ್ನುವಂತಹ ಮಾತುಗಳನ್ನು ಹೇಳಿರುವಂತಹ ರೀತಿ, ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಈಗ ಪ್ರತಿಪಕ್ಷ ಬಿಜೆಪಿಯವರು, ಕರ್ನಾಟಕದಲ್ಲಿ ಪ್ರತಿಪಕ್ಷ ಆಗಿರ್ತಕ್ಕಂತಹ ಬಿಜೆಪಿಯವರು, ದೇಶವನ್ನು ಆಳ್ತಾ ಇರತಕ್ಕಂತಹ ಬಿಜೆಪಿ ನಾಯಕರುಗಳು ಈಗಾಗಲೇ ಶಿವಕುಮಾರ್ ಅವರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಶಿವಕುಮಾರ್ ವಿರುದ್ಧ ದೊಡ್ಡ ಹೋರಾಟವನ್ನು ರೂಪಿಸಿದ್ದಾರೆ. ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟ ನಡೆದಿದೆ. ಎಲ್ಲೆಲ್ಲಿ ಯಾವ್ಯಾವ ಸ್ವರೂಪದ ಹೋರಾಟ ನಡೆದಿದೆ ಅನ್ನುವಂಥದ್ದು ಕೂಡ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ನಡೆದಿರುವಂತಹ ಹೋರಾಟ ಹಾವೇರಿಯಲ್ಲಿ ಶಿವಕುಮಾರ್ ಅವರ ವಿರುದ್ಧ ಅವಾಚ್ಯ ಪದದ ಬಳಕೆಯಾಗಿದೆ. ಕಳ್ಳ, ಇನ್ನೇನೇನೋ ಮಗ ಅನ್ನುವಂತಹ ರೀತಿಯಲ್ಲೂ ಕೂಡ ಮಾತನಾಡಿದರೆ ಅರುಣ್ ಕುಮಾರ್ ಪೂಜಾರ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರರು, ಹಾವೇರಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಅವರು ತಮ್ಮ ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡಿದ್ದಾರೆ, ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ನೇತೃತ್ವವನ್ನು ವಹಿಸಿದ್ರು. ಶಿವಕುಮಾರ್ ವಿರುದ್ಧದ ಹೋರಾಟದ ನೇತೃತ್ವವನ್ನು ತೆಂಗಿನಕಾಯಿ ವಹಿಸಿದ್ರು. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಮುಂದಿಟ್ಟುಕೊಂಡು ಅದಕ್ಕೆ ಚಪ್ಪಲಿ ಹೊಡೆದು ಬಾಯ್ ಬಡ್ಕೊಂಡು ಅದನ್ನು ದಹನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಅವರ ಫೋಟೋಗಳನ್ನು ಧ್ವಂಸ ಮಾಡಿದ್ದಾರೆ, ಅದನ್ನು ಸುಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಬೀದರ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಯನ್ನು ದಹನ ಮಾಡಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರುಗಳು ಬೀದರ್ನಲ್ಲಿ ಶಿವಕುಮಾರ್ ಅವರ ಪ್ರತಿಕೃತಿಯನ್ನು ದಹನ ಮಾಡಿದರು. ಕೇಂದ್ರದ ಮಾಜಿ ಸಂಸದರು ಕೂಡ ಇದರಲ್ಲಿ, ಮಾಜಿ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಬಿಜೆಪಿಯ ಘಟಾನುಘಟಿ ನಾಯಕರುಗಳು, ಜಿಲ್ಲೆಯ ನಾಯಕರುಗಳು ಭಾಗಿಯಾಗಿದ್ದರು. ಇನ್ನು ಚಿಕ್ಕಮಗಳೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಬ್ಯಾನರ್ಗೆ ಮೊಟ್ಟೆಯನ್ನು ಹೊಡೆದು ಅದರ ಮೂಲಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೊಟ್ಟೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಅವರ ಬ್ಯಾನರ್ಗೆ, ಡಿಸಿಎಂ ಅವರ ಬ್ಯಾನರ್ಗೆ, ಡಿಸಿಎಂ ಜೊತೆಗೆ ಸಿಎಂ ಕೂಡ ಉಚಿತವಾಗಿ ಅವರು ಬಳಕೆ ಮಾಡ್ಕೊಂಡಿದ್ದಾರೆ. ಇಬ್ಬರ ಬ್ಯಾನರ್ಗಳಿಗೆ ಮೊಟ್ಟೆಯಿಂದೆಲ್ಲ ಹೊಡೆದಿದ್ದಾರೆ. ಇನ್ನು ಡಿಕೆಶಿ ಪ್ರತಿಕೃತಿಗೆ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಗದಗದಲ್ಲಿ ಮಾಡಿದರು. ಬೆಂಕಿಯನ್ನು ಆರಿಸುವಂಥ ಪ್ರಯತ್ನವನ್ನು ಕಡೆಗೆ ಪೊಲೀಸರು ಮಾಡಬೇಕಾಯಿತು. ಯಾಕೆಂದರೆ ಬೆಂಕಿ ಹಚ್ಚುವಂಥದ್ದು ಅವ್ರ ಕೆಲಸ ಆದರೆ ಬೆಂಕಿ ನಂದಿಸಬೇಕಾಗಿರೋದು ಖಾಕಿ ಕೆಲಸ ಆಗಿತ್ತು. ಇನ್ನು ಬೆಂಕಿ ಆರಿಸಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ ಡಿಕೆ ಭಾವಚಿತ್ರವನ್ನು ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೇಳೆಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿಕೆ ಭಾವಚಿತ್ರವನ್ನು ಹರಿದು ಮೈಸೂರಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಇದು ಸಾಲದೆಂಬಂತೆ ತೀರ್ಥಹಳ್ಳಿಯಲ್ಲಿ ಆರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಶಿವಮೊಗ್ಗದಕ್ಕಿಂತ ಹೆಚ್ಚಾಗಿ ತೀರ್ಥಹಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನು ಸಂಘಟಿಸಿದ್ದಾರೆ. ಮಾಜಿ ಗೃಹ ಸಚಿವರು ಆರಗ ಜ್ಞಾನೇಂದ್ರ ಅವರ ನೇತೃತ್ವವನ್ನು ವಹಿಸಿದರು. ತಲೆನೇ ಇಲ್ದಿರತಕ್ಕಂತಹ ಒಂದು ಪ್ರತಿಕೃತಿಯನ್ನು ಮಾಡಿದರು. ಆ ಪ್ರತಿಕೃತಿಯನ್ನು ಡಿಕೆ ಶಿವಕುಮಾರ್ ಅಂತೇಳಿ ಹೆಸರಿಸಿ ಅವರು ಸುಡುವಂಥ ಕೆಲಸ ಮಾಡಿದರು. ಇನ್ನು ಮಂಡ್ಯದಲ್ಲಿ ಸಂವಿಧಾನ ಬದಲಿಸುವರಿದ್ದಾರೆ ಎಚ್ಚರ ಅನ್ನುವಂತಹ ನಾಮಫಲಕವನ್ನು ಹಿಡಿದು ಸಂವಿಧಾನ ಬದಲಿಸುವವರಿದ್ದಾರೆ ಎಚ್ಚರ ಅಂತ ಹೇಳಿಕೊಂಡು ಹೋರಾಟ ನಡೆಸಿದ್ದಾರೆ. ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಉಚಿತ ಅನ್ನುವಂಥ ರೀತಿಯಲ್ಲಿ, ಒಂದಕ್ಕೊಂದು ಫ್ರೀ ಅನ್ನುವಂಥ ರೀತಿಯಲ್ಲಿ ಸಿಎಂ ಜೊತೆಗೆ ಡಿಸಿಎಂ ಜೊತೆಗೆ ಸಿಎಂ ಫೋಟೋವನ್ನು ಕೂಡ ಇಟ್ಕೊಂಡು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಇಲ್ಲಿ ಶಿವಕುಮಾರ್ ಅವರಿಗೆ ಸಂವಿಧಾನ
ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿರೋದಕ್ಕೆ ಕಾರಣ ಬಿಜೆಪಿ ರಾಜ್ಯವ್ಯಾಪಿ ಇವತ್ತು ವಿಭಿನ್ನವಾದಂಥ ಪ್ರತಿಭಟನೆ ಮಾಡ್ತಾ ಇದೆ. ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ರೀತಿಯಂಥ ಹೋರಾಟವನ್ನು ನಡೆಸಿದ್ದಾರೆ. ಅದೆಲ್ಲ ಒಂದು ಭಾಗ. ಅದು ಹೈಕಮಾಂಡ್ ಸೂಚನೆಯಂತೆ ಪ್ರತಿಭಟನೆ ಬಹಳ ಜೋರಾಗಿ ಸಾಗ್ತಾ ಇದೆ. ಹೈಕಮಾಂಡ್ ಇದನ್ನು ಮಾನಿಟರ್ ಮಾಡ್ತಾ ಇದೆ. ಬಿಜೆಪಿ ಹೈಕಮಾಂಡ್ DK ಶಿವಕುಮಾರ್ ರಾಜೀನಾಮೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಉಪಮುಖ್ಯಮಂತ್ರಿಯಾಗಿ ಅಥವಾ ಮಂತ್ರಿಯಾಗಿ ಕಂಟಿನ್ಯೂ ಆಗಬಾರ್ದು. ಬಿಜೆಪಿ ಅನಂತಕುಮಾರ್ ಹೆಗಡೆಗೆ ಡ್ಯಾಮೇಜ್ ಆಗಿತ್ತು ಹಿಂದೆ. ಬಿಜೆಪಿಯವರು ಅನ್ನುವಂಥ ಕಾರಣಕ್ಕಾಗಿ ಮತ್ತಷ್ಟು ಡ್ಯಾಮೇಜ್ ಆಗ್ತಾ ಹೋಯಿತು. ಅದನ್ನೇ ಕಾಂಗ್ರೆಸ್ ಅವರು ರಾಷ್ಟ್ರವ್ಯಾಪಿಯಾಗಿ ಬಳಸಿದ್ರು. ಹೀಗಾಗಿ ಲೋಕಸಭಾ ಟಿಕೆಟ್ ಕೊಟ್ಟಿರಲಿಲ್ಲ ಬಿಜೆಪಿ ಹೈಕಮಾಂಡ್ ಅವರು ಅನಂತಕುಮಾರ್ ಹೆಗಡೆಗೆ. ಈಗ ಅದೇ ಅಸ್ತ್ರವನ್ನು DK ಶಿವಕುಮಾರ್ ಅವರ ವಿರುದ್ಧ ಬಳಸೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಮತ್ತು ದಲಿತ ಸಚಿವರನ್ನ ಎತ್ತಿ ಕಟ್ಟೋದಕ್ಕೆ, ದಲಿತ ಮುಖಂಡರುಗಳನ್ನು ಎತ್ತಿ ಕಟ್ಟೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ರೂಪಿಸ್ಕೊಂಡಿದೆ ಶಿವಕುಮಾರ್ ಅವರ ವಿರುದ್ಧ. ಯಾಕಂದರೆ ಅವರು ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಿದ್ದಾರೆ. ದಲಿತ ಸಚಿವರನ್ನ ಎತ್ತಿ ಕಟ್ಟೋದಕ್ಕೆ ಬಿಜೆಪಿಯವರು ಮೆಗಾ ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ದಾರೆ. ದಲಿತ ಸಚಿವರನ್ನೇ ಎತ್ತಿ ಕಟ್ಟಬೇಕು, ಸರ್ಕಾರದಲ್ಲಿರ್ತಕ್ಕಂತಹ ದಲಿತ ಸಚಿವರೇ ಶಿವಕುಮಾರ್ ಅವರ ವಿರುದ್ಧ ಮಾತನಾಡಬೇಕು ಅನ್ನುವಂತಹ ಸ್ವರೂಪದಲ್ಲಿ ಅವರನ್ನ ಕಾರ್ನರ್ ಮಾಡೋದಕ್ಕೆ ಹೊರಟಿದ್ದಾರೆ. ಇವೆಲ್ಲವೂ ಕೂಡ ಸದ್ಯಕ್ಕೆ ಶಿವಕುಮಾರ್ ಅವರ ಸುತ್ತಲೂ ನಡೀತಾ ಇರುವಂತಹ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು. ಇದರ ನಡುವೆ ಬಿಜೆಪಿಯವರು ಮಾಡ್ತಿರುವಂತಹ ಆರೋಪಕ್ಕೆ ಕಾಂಗ್ರೆಸ್ ಅವರು ತಮ್ಮದೇ ಅಂತ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಸಂವಿಧಾನ ಬದಲಿಸ್ತೇವೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ DK ಹೇಳಿಕೆಯನ್ನು ಬಿಜೆಪಿಯವರು ತಿರುಚಿದ್ದಾರೆ ಅನ್ನುವಂತಹ ಉತ್ತರವನ್ನು, ಕೌಂಟರನ್ನು ಕೊಡುವಂತಹ ಕೆಲಸವನ್ನು ಶಿವಕುಮಾರ್ ಅವರ ಕಡೆಯಿಂದ ಸಾಗ್ತಾ ಇರುವಂಥದ್ದು. ಇನ್ನು ಮುಸ್ಲಿಂ ಮೀಸಲಾತಿಗಾಗಿ ಸಂವಿಧಾನ ಬದಲು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ. ಶಿವಕುಮಾರ್ ಅವರು ಈ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಮುಸ್ಲಿಂ ಮೀಸಲಾತಿಯ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಬದಲಾವಣೆ ತರೋದಕ್ಕೆ ಹೊರಟಿದ್ದಾರೆ ಇವರು ಅನ್ನುವಂಥದ್ದು ಆರೋಪ. ಆದರೆ ಅಂತಹ ಹೇಳಿಕೆಯನ್ನು ನಮ್ಮ ಸಚಿವರು ನೀಡಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನಾವು ಸಂವಿಧಾನ ಬದಲಿಸ್ತೀವಿ ಅನ್ನುವಂಥದ್ದನ್ನು ಸಂವಿಧಾನ ಬದಲಾವಣೆ ಅನ್ನುವಂತಹ ವಿಚಾರದಲ್ಲಿ ಹೇಳಿಲ್ಲ, ಬದಲಿಗೆ ಸಂವಿಧಾನದ ಕೆಲವು ಸೆಕ್ಷನ್ಗಳ ಬದಲಾವಣೆ ಆಗ್ತಾ ಇದೆ ಕೋರ್ಟ್ಗಳ ತೀರ್ಪಿನ ಪ್ರಕಾರ ಅನ್ನುವಂಥನ್ನ ಹೇಳಿದೀವಿ ಅಷ್ಟೇ. ಅಂದರೆ ಅದು ಅರ್ಥ ಏನಂತ ಹೇಳಿದರೆ ತಿದ್ದುಪಡಿ ಆಗ್ತಾ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಹೇಳಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನಿಸಿದ್ದಾರೆ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ರಕ್ಷಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ, ನಾವು ಯಾರಿಗೂ ಅವಮಾನಿಸುವುದಿಲ್ಲ, ಸಂವಿಧಾನವನ್ನು ರಕ್ಷಿಸುವಂಥವರು ತಾವು, ಸಂವಿಧಾನವನ್ನು ಕೊಟ್ಟಂಥವರು ತಾವು ಅನ್ನುವಂಥ ಸಮರ್ಥನೆಯನ್ನು ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ. ಇನ್ನು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಈ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿಯ ಪ್ರತಿಯೊಬ್ಬ ನಾಯಕ ಕೂಡ ಮಾಡ್ತಾ ಇದ್ದಾರೆ. JP ನಡ್ಡಾ ಅವರಿಂದ ಹಿಡಿದು ಹಲವು ನಾಯಕರುಗಳು ಇದೇ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸಮರ್ಥನೆಯನ್ನು ಕೊಡ್ತಾ ಇದೆ. ಸಂವಿಧಾನ ಬದಲಿಸುವಂತಹ ಯೋಜನೆ ಏನೇ ಇದ್ರೂ ಕೂಡ ಅದು ಬಿಜೆಪಿಯವರದ್ದು ಮಾತ್ರ, ನಮ್ದಲ್ಲ. ಅದೇನಿದ್ರು ಕೂಡ ಬಿಜೆಪಿಯವ್ರದ್ದು ಮಾತ್ರ ಅಂತೇಳಿ. ಇನ್ನು ಬಿಜೆಪಿಯವರ ಆರೋಪ, ಕಾಂಗ್ರೆಸ್ ನಾಯಕರಿಗೆ ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ, ಅವರಿಗೆ ಕಿಂಚಿತ್ತೂ ಗೌರವ ಇಲ್ಲ ದೇಶದ ಸಂವಿಧಾನದ ಬಗ್ಗೆ ಅಂತೇಳಿ ಮತ್ತು ಅದರ ಆಶಯಗಳ ಬಗ್ಗೆ ಅಂತೇಳಿ. ಆದರೆ ನಮ್ಮ ಪಕ್ಷ ಸಂವಿಧಾನವನ್ನು ರಕ್ಷಿಸುವಂಥ ಕೆಲಸ ಮಾಡುತ್ತೆ ಅನ್ನುವಂತಹ ಸಮರ್ಥನೆಯನ್ನು ಕಾಂಗ್ರೆಸ್ನವರು ನಿರಂತರವಾಗಿ ನೀಡ್ತಾ ಇದ್ದಾರೆ. ನಾವೇ ಇರುವಂಥದ್ದು, ನಾವು ಮಾತ್ರ ರಕ್ಷಕರು ಅನ್ನುವಂಥದ್ದು ಅವರ ಮಾತು. CT ರವಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರೆ ತೋರಿಸ್ತೀನಿ. ನಮ್ಮ ಚೀಫ್ ಮಿನಿಸ್ಟರ್ ಹಿ ಈಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಂವಿಧಾನದ ಬಗ್ಗೆ ಬಹಳ ಜ್ಞಾನ ಇರ್ತಕ್ಕಂಥ ಮನುಷ್ಯ. ಅವ್ರಿಗೆ ಗೊತ್ತಿಲ್ವಾ ಅಂಬೇಡ್ಕರ್ ಅವರು ಮತೀಯ ಆಧಾರಿತ ಮೀಸಲಾತಿಯನ್ನು ವಿರೋಧಿಸಿದ್ರು ಅಂತೇಳಿ? ಸಂವಿಧಾನ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಈ ಮತೀಯ ಆಧಾರಿತ ಮೀಸಲಾತಿಯನ್ನು ತಂದಿದ್ದಾರೆ.